ನೆಕ್ಸ್ಟು ಐಸ್ ಗೋಲಾ ಕೂಡ ಸಿಗುತ್ತೆ. ನೀಟಾಗಿ ಐಸ್ನ ಕ್ರಷ್ ಮಾಡಿ ಫ್ಲೇವರ್ ಹಾಕಿ ಕೊಡ್ತಾರೆ. ಗ್ರೀನ್ ಆ್ಯಪಲ್ ಮತ್ತು ರೋಸ್ನ ನಾವು ತರಿಸಿರೋದು. ನನಗೆ ತೊಗೊಂಡು ಸೊರ್ರ ಅಂತ ಹೇಳ್ಕೊಬೇಕು. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಜಯನಗರಗೆ ಬಂದಿದ್ದೀವಿ. ಜಯನಗರ ಥರ್ಡ್ ಬ್ಲಾಕ್. ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಅಮೀಬಾ ಇದೆಯಲ್ಲ, ಅಮೀಬಾ ಆಪೋಸಿಟಲ್ಲೇ ಕುಲ್ಫಿ ಲಿಷಿಯಸ್ ಅಂತ ಒಂದು ಹೊಸ ಬ್ರ್ಯಾಂಡ್ ಸ್ಟಾರ್ಟ್ ಆಗಿದೆ. ಸೊ ಹೆಸರಲ್ಲೇ ಇರೋ ಥರ ಕುಲ್ಫಿಗಳು ಫೇಮಸ್ಸು. ಇದು ದುಬೈ ಬ್ರ್ಯಾಂಡ್. ಮೇನ್ ಬ್ರ್ಯಾಂಡ್ ಬಂದ್ಬಿಟ್ಟು ಬ್ರ್ಯಾಂಚ್ ಬಂದ್ಬಿಟ್ಟು ದುಬೈಲಿ ಶುರುವಾಗಿದ್ದು. ಸೊ ಇಲ್ಲಿ ಫ್ರಾಂಚೈಸಿ ತೊಗೊಂಡು ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಒಂದು 2-3 ಕಡೆ ಬ್ರಾಂಚಸ್ ಇದೆ. ಇಂದಿರಾನಗರಲ್ಲಿದೆ, ಮತ್ತು ಇಲ್ಲಿ ಜಯನಗರ ಥರ್ಡ್ ಬ್ಲಾಕಲ್ಲೂ ಇದೆ, ಮತ್ತು ಬೇರೆ ಕಡೆಯೂ ಒಂದಷ್ಟು ಕಡೆ ಇದೆಯಂತೆ. ಸೊ ನಾವು ಜಯನಗರ ಥರ್ಡ್ ಬ್ಲಾಕು ನಮಗೆ ಹತ್ರ. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ತುಂಬ ಲೇಟ್ ಮಾಡಿದ್ರೆ ಹೋಗೋಣ. ಕುಲ್ಫಿನಲ್ಲಿ ಒಂದು 33 ವೆರೈಟಿ ಫ್ಲೇವರ್ಸು ಕುಲ್ಫಿ ಸಿಗುತ್ತಂತೆ. 33ರಿಂದ 34 ವೆರೈಟೀಸು ಕುಲ್ಫಿ ಫ್ಲೇವರ್ಸು. ಆಮೇಲೆ ಬರೀ ಕುಲ್ಫಿ ಉದ್ದ ಸ್ಟಿಕ್ ಕುಲ್ಫಿ ಅಲ್ದಿರ ಕುಲ್ಫಿನಲ್ಲೇ ಬೇರೆ ಇನೋವೇಟಿವ್ ಆಗಿ ಏನೇನು ಮಾಡ್ಬೋದು ಡಿಶಸ್ಸು ಅನ್ನೋದು ಇಲ್ಲಿ ಹೋಗಿ ನೋಡಬೇಕು. ಸೊ ಮೇಯ್ನಾಗೆ ಬಂದು ಇದು ಡೆಸರ್ಟ್ಸ್ ಪ್ರಿಯರಿಗೆ ಒಂದು ವೀಡಿಯೋ. ಸೊ ತುಂಬ ಲೇಟ್ ಮಾಡಿದ್ರೆ ಒಳಗೆ ಹೋಗೋಣ. ಜಾಗದ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬಂದುಬಿಡ್ಬೋದು. ಸೊ ಕಾರುಗಳು ಪಾರ್ಕಿಂಗ್ ಮಾಡೋ ವ್ಯವಸ್ಥೆ ಇದೆ ಇಲ್ಲೇ ಮುಂದೆನೇ. ಪಾರ್ಕಿಂಗ್ ಸಿಕ್ಕಿದಾಗ ಟಕ್ ಅಂತ ನಿಲ್ಲಿಸ್ಕೊಂಡು ಬರ್ತಾರಿ. ಬನ್ನಿ ಈಗ. ಸೊ ಒಳಗೆ ಬರ್ತಿದ್ದಂಗೆ ಆ್ಯಂಬಿಯನ್ಸ್ನ ನೋಡ್ಬೋದು. ಸೊ ದುಬೈಲಿ ಕೂಡ ಸೇಮ್ ಇದೇ ಥರ ಆ್ಯಂಬಿಯನ್ಸ್ ಇದೆಯಂತೆ. ಸೊ ಈ ಬ್ರ್ಯಾಂಡ್ನ ಯಾರು ಕ್ರಿಯೇಟ್ ಮಾಡಿದ್ರಲ್ಲ ಫಸ್ಟು, ಸೊ ಅವ್ರು ಬಂದು ಇಂಡಿಯನ್ಸೇ. ಸೊ ಕೇರಳದವರು ಮತ್ತು ಒಬ್ಬರು ಕನ್ನಡದವ್ರು ಅಂತ ಇಬ್ಬರು ಸೇರ್ಕೊಂಡು ಮಾಡಿರೋ ಕಾನ್ಸೆಪ್ಟ್ ಅಂತೆ. ಸೊ ಅಲ್ಲಿಯೂ ಇದೇ ಥರನೇ ಇರುತ್ತೆ. ಸೊ ಅದನ್ನು ಇಲ್ಲಿ ರೆಪ್ಲಿಕೇಟ್ ಮಾಡಿದ್ದಾರೆ. ಸೊ ಇಲ್ಲೊಂದು ಆಟೋ ಇದೆ. ಸೊ ಒಳಗಡೆ ಕೂತ್ಕೊಂಡು ಮೆನು ಇದೆ. ಒಂದಷ್ಟು ಅವರ ಸಿಗ್ನೇಚರ್ ಡಿಶಸ್ನ ಆರ್ಡ್ರ್ ಮಾಡೋಣ. ಸೊ ಆಟೋ ಒಳಗೆ ಕೂತ್ಕೊಂಡು ಟೇಸ್ಟ್ ಮಾಡ್ತಾಯಿದ್ವಿ. ಫಸ್ಟು ಮೇಯ್ನಾಗಿ ಬಂದುಬಿಟ್ಟು ಕುಲ್ಫಿ. ಅದು ಬೇಸಿಕ್ ಏನು ಕ್ಲಾಸಿಕ್ ಕುಲ್ಫಿ ಏನಿದೆ ಸ್ಟಿಕ್ಕು, ಅದರಿಂದನೇ ಶುರು ಮಾಡೋಣ ಅಂದ್ಬಿಟ್ಟು ಫಸ್ಟು ಕ್ಯಾಟಗರಿ ಕುಲ್ಫಿನ ತರಿಸಿದ್ದೀವಿ. ಸೊ ಇದರಲ್ಲಿ ಎಷ್ಟೊಂದು ಕ್ಯಾಟಗರೀಸ್ ಇದೆ. ಇವ್ರ ಹತ್ರ ನಾರ್ಮಲ್ ಸ್ಟಿಕ್ ಸಿಗುತ್ತೆ, ಮತ್ತು ಬೌಲಲ್ಲಿ ಕಟ್ ಪೀಸ್ಗಳು ಸಿಗುತ್ತೆ. ಇಲ್ಲಿ ಕಟ್ ತರಿಸಿದ್ದೀವಿ. ಮತ್ತು ಇನ್ನೊಂದು ಏನಂದರೆ ಫಲೂದಾಗಳು ಆಪ್ಷನ್ಸ್ ಇದೆ. ಆಮೇಲೆ ಇದು ಕೋಲ್ಡ್ ಕಾಫಿ ಇದೆ, ನಾರ್ಮಲ್ ಹಾಟ್ ಕಾಫಿ ಇದೆ, ಚಾಯ್ ಇದೆ, ಮತ್ತು ಅದರಲ್ಲೂ ಕುಲ್ಫಿ ಆ್ಯಡೆಡ್ ಕೋಲ್ಡ್ ಕಾಫಿ ಇದೆ, ಮತ್ತು ಇನ್ನೂ ಬೇಜಾನ್ ವೆರೈಟೀಸ್ ಇದೆ. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀವಿ. ಈಗ ಫಸ್ಟು ಬಂದು ಸ್ಟಿಕ್ಸು. ಸೊ ನಾರ್ಮಲಾಗಿ ಬಂದಿದ ತಕ್ಷಣ ಎಲ್ಲರೂ ಇಷ್ಟಪಡೋದು, ಮಕ್ಕಳಿಂದ ದೊಡ್ಡವರೆಗೂ ಕುಲ್ಫಿ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಅದು ಕೂಡ ಈ ಥರ ಸ್ಟಿಕ್ನ. ಸೊ 3 ಫ್ಲೇವರ್ನ ತರಿಸಿದ್ವಿ. ಇದು ಬಂದು ಸ್ಯಾಫ್ರಾನ್ ಫಸ್ಟ್ ಒನ್ನು. ಸೆಕೆಂಡ್ ಇದು ಮ್ಯಾಂಗೋ ಫ್ಲೇವರು. ಆಮೇಲೆ ಇದು ಬಂದು ಅವಕಾಡೋ ಬಟರ್ಫ್ರೂಟ್. ನೆಕ್ಸ್ಟ್ ಬಂದ್ಬಿಟ್ಟು ಇದು ಕಟ್ ಪೀಸಸ್ಸು ಬೌಲ್ ಥರ ಈ ಥರ ಕಟ್ ಮಾಡಿ ಕೊಡ್ತಾರೆ. ಇದು ಬಂದು ರತ್ನಗಿರಿ, ಹೌದು ಸ್ಪೆಷಲ್ಲು ಫ್ಲೇವರ್ಸು. ಇದರಲ್ಲಿ ಏನು ಅಂದರೆ ಬರೀ ಒಂದು ಈಗ ಮ್ಯಾಂಗೋ ಆ ಥರ ಇರಲ್ಲ. ಇದು ರತ್ನಗಿರಿ ಬಂದ್ಬಿಟ್ಟು ಮೇಯ್ನ್ ಬೇಸ್ ಬಂದ್ಬಿಟ್ಟು ಮ್ಯಾಂಗೋ ಫ್ಲೇವರು. ಅದ್ರ ಜೊತೆಗೆ ಪಿಸ್ತಾ ಇದೆಲ್ಲ ಸ್ಯಾಫ್ರಾನು ಇದೆಲ್ಲ ಇರುತ್ತೆ. ಅದು ಮೆನುನೂ ಇದೆ. ಅದರಲ್ಲಿ ತುಂಬ ಕ್ಯಾಟಗರೀಸ್ ಇದೆ. ಒಂದು ತರಿಸಿದ್ದೀವಿ ಅದನ್ನು. ಸೊ ಈಗ ಟೇಸ್ಟ್ ಮಾಡೋಣ. ಫಸ್ಟು ಇದನ್ನು ಟೇಸ್ಟ್ ಮಾಡೋಣ, ಯಾಕಂದರೆ ಇದು ಮೆಲ್ಟ್ ಆಗ್ತದೆ. ಕಟ್ ಮಾಡಿಬಿಟ್ರೆ ಮೆಲ್ಟ್ ಆಗಿಬಿಡುತ್ತೆ. ಕುಲ್ಫಿ ಸ್ಟಿಕ್ಸ್ ಎಲ್ಲ ಏನೂ ಆಗೋಲ್ಲ. ಅದು ಓಪನ್ ಮಾಡಿಲ್ಲ, ಅದಕ್ಕೆ ಹಂಗೆ ಇರಲಿ. ಫಸ್ಟ್ ಇದನ್ನು ಟೇಸ್ಟ್ ಮಾಡಿಬಿಡುವ. ರತ್ನಗಿರಿ ಕುಲ್ಫಿ. ಸೊ ಕಾಣಿಸ್ತಾ ಇರ್ಬೋದು ಝೂಮ್ ಮಾಡಿದಾಗ ಹರ್ಷವರ್ಧನ್ ಅವರು ಬೇಜಾನ್ ಪಿಸ್ತಾ. ಮ್ಯಾಂಗೋ ಫ್ಲೇವರು ಇಂಟೆನ್ಸ್ ಆಗಿ ಬರುತ್ತೆ. ಅದ್ಭುತ. ಫುಲ್ಲು ರಾ ಮ್ಯಾಂಗೋ ತಿಂತ ನೀವು ಮಾವನೆ ಹಣ್ಣನ್ನೇ ತಿಂತಾಯಿದ್ದೀರಾ ಅಂತಲೇ ಫೀಲ್ ಆಗೋದು. ಪ್ಲಸ್ಸು ಪ್ರತಿ ಬೈಟು ಬೇಜಾನ್ ಪಿಸ್ತಾ ಸಿಗುತ್ತೆ. ಬಾಯಲ್ಲಿ ಕರಗ್ತಿದ್ದಂಗೆ ಐಸ್ ಕ್ರೀಮು ಪಿಸ್ತಾಗಳು ಸಿಗ್ತಾ ಇರುತ್ತೆ. ಅದ್ಭುತ. ಬಟ್ ಇದನ್ನೇ ಕಚ್ಕೊಂಡು ತಿನ್ನಬೇಕು. ನಮ್ಮ ಹಲ್ಲು ಜುಮ ಅಂತ ಇದೆ. ಸೂಪರ್. ಕುಲ್ಫಿ ಲವರ್ಸ್, ಅದರಲ್ಲೂ ಮ್ಯಾಂಗೋ ಫ್ಲೇವರ್ನ ಇಷ್ಟಪಡೋರು ನೀವು ಮಸ್ಟ್ ಟ್ರೈ. ಇದು ಒಂದು ಬೌಲ್ ತೊಗೊಂಡ್ರೆ ಇದನ್ನು ಆರಾಮಾಗಿ ಇಬ್ಬರು ಶೇರ್ ಮಾಡ್ಕೊಂಡು ತಿನ್ಬೋದು. ಒಬ್ಬರು ಇರ್ತಾರಪ್ಪ, ಒಬ್ಬರೇ ತಿನ್ಕೊಂಬಿಡ್ತಾರೆ. ಅವ್ರಿಗೆಲ್ಲ ಒಂದು ದೊಡ್ಡ ನಮಸ್ಕಾರ. ನಮ್ಮಂಥವ್ರು ಒಂದು 2 ಜನ ಶೇರ್ ಮಾಡ್ಕೊಂಡು ತಿಂತಾರೆ ಅದನ್ನು. ಈಗ ಸ್ಟಿಕ್ಗಳಿಗೆ ಹೋಗ್ಬಿಡುವ. ಫಸ್ಟು ಸ್ಯಾಫ್ರಾನಿಂದ.
ಸ್ಯಾಫ್ರಾನ್ ಕೇಸರಿ. ಕೇಸರಿ ಅಂದ್ಬಿಟ್ಟು ಅದೇ ಕಲರ್ ಇರುತ್ತೆ ಅಂತ ಅಂದ್ಕೊಂಬೇಡಿ. ಇಲ್ಲಿದೆ ನೋಡಿ ಕೇಸರಿ ದಳ ಕಾಣಿಸ್ತಾ ಇದೆಯಾ? ಕೇಸರಿ ದಳ. ನಾರ್ಮಲ್ ಕುಲ್ಫಿ ಯಾವ ಕಲರ್ ಇರುತ್ತೋ ಅದೇ ಕಲರ್ ಇರುತ್ತೆ ಇದು. ಕಚ್ಚಿ ಬಿಡುವ. ಚೀರ್ಸ್. ಇಷ್ಟ ಆಗಿದೆ ಏನು ಗೊತ್ತಾ? ಇದು ಐಸ್ ಕ್ರಿಸ್ಟಲ್ಸ್ ಎಲ್ಲ ಫಾರ್ಮ್ ಆಗಿಲ್ಲ, ಸ್ಮೂತಾಗಿದೆ ಕುಲ್ಫಿ. ನಾರ್ಮಲಾಗಿ ಕುಲ್ಫಿ ಎಲ್ಲ ತಿಂದಾಗ ಕರುಮ್ ಅನ್ನುತ್ತೆ ಗೊತ್ತಾ? ಇದು ಹಂಗಂತಲ್ಲ, ಫುಲ್ಲು ಸಾಫ್ಟ್ ಬೆಣ್ಣೆ ಥರ. ಇಷ್ಟ ಆಯಿತು. ನೋಡಿ ಕಷ್ಟ ಇದೆ, ಜಾಸ್ತಿ ಕರುಮ್ ಅಂತಲ್ಲ. ಅದ್ಭುತ. ಫುಲ್ ಕ್ರೀಮಿ ಟೆಕ್ಸ್ಚರ್, ಅದ್ಭುತವಾದ ಫ್ಲೇವರ್. ಮಧ್ಯ ಅದು ಕೇಸರಿ ದಳಗಳು ಸಿಗ್ತವೆ. ಸೊ ನೆಕ್ಸ್ಟ್ ಫ್ಲೇವರ್. ನೆಕ್ಸ್ಟು ಇದು ನಮ್ಮ ಆದಿತ್ಯ ಅವ್ರಿಗೆ ಮ್ಯಾಂಗೋ. ಸೊ ಎಲ್ಲರ ಇಂಟೆನ್ಷನ್ ಏನಿರುತ್ತೆ ಅಂದರೆ ಎಲ್ಲ ಫ್ಲೇವರು ಅದೇ ಥರ ಕಲರ್ ಇರುತ್ತೆ ಅಂದ್ಕೊತಾರೆ. ನೋಡೋದು ಮ್ಯಾಂಗೋ ಅಂದರೆ ಮ್ಯಾಂಗೋ ಕಲರ್ ಇರಬೇಕು, ಗ್ರೀನ್ ಆ್ಯಪಲ್ ಗ್ರೀನ್ ಕಲರ್ ಇರಬೇಕು ಅಂತ. ಸೊ ಆ ಥರ ಇರಬಾರ್ದು, ಹಿಂಗಿರಬೇಕು. ನೋಡಿ ಇದು ಮ್ಯಾಂಗೋ ಫ್ಲೇವರು, ಬಟ್ ತಿಂದಾಗ ಮಾತ್ರ ಮ್ಯಾಂಗೋ ಇದು ಬರುತ್ತೆ, ಟೇಸ್ಟ್ ಫ್ಲೇವರ್ ಬರುತ್ತೆ. ನಿಮಗೆ ನೋಡಿದಾಗ ಅನ್ಸೋದಿಲ್ಲ. ಸೊ ಯಾಕಂದರೆ ಆರ್ಟಿಫಿಷಿಯಲ್ ಕಲರ್ ಹಾಕೋದಿಲ್ಲ, ಅದು ಮೇನ್ ಇಂಪಾರ್ಟೆಂಟು. ಇವೆರಡು ಒಂದೇ ಥರ ಇದೆ ನೋಡೋದಕ್ಕೆ. ಕುಲ್ಫಿದು ಮಲೈ ಫ್ಲೇವರ್ ಎಲ್ಲ ಇರುತ್ತೆ, ಜೊತೆಗೆ ಹಣ್ಣಿನ ಟೇಸ್ಟ್ ಕೂಡ ಬರುತ್ತೆ. ಇದು ಬಂದು ಅವಕಾಡೋ. ಇದು ಸ್ವಲ್ಪ ಗ್ರೀನಿಶ್ ಬರುತ್ತೆ, ನ್ಯಾಚುರಲ್ ಕಲರು. ಅವಕಾಡೋ ಯಾವ ಕಲರ್ ಇರುತ್ತೆ ಅದೇ ಕಲರ್ ಇರುತ್ತೆ, ಫುಲ್ ಡಾರ್ಕ್ ಇರೋಲ್ಲ. ಮತ್ತು ಇದು ಅಲ್ಲಿ ನೋಡಿ ಚಿಕ್ಕ ಡಾಟ್ಸ್ಗಳು ಕಾಣಿಸ್ತಾ ಇದೆಯಾ? ಫುಲ್ಲು ಮ್ಯಾಶ್ ಮಾಡಿದಾಗ ಅವಕಾಡೋನ ಅದೆಲ್ಲ ಚಿಕ್ಕ ಕಾಣಿಸುತ್ತಲ್ಲ, ಅದು ಅವೆಲ್ಲ ಹಂಗೆ ಇರುತ್ತೆ. ಸೊ ಹಣ್ಣನ್ನ ಐಸ್ ಕ್ರೀಮ್ ಆಗಿ ಕುಲ್ಫಿ ಆಗಿ ಕನ್ವರ್ಟ್ ಮಾಡಿರೋದು. ಸೊ ಆರ್ಟಿಫಿಷಿಯಲ್ ಫ್ಲೇವರ್ ಅಲ್ಲ, ಅದಕ್ಕೋಸ್ಕರ ಅವಕಾಡೋ ಲೈಟ್ ಗ್ರೀನ್ ಇರುತ್ತೆ, ಫುಲ್ ಗ್ರೀನ್ ಕಲರ್ ಇರೋದಿಲ್ಲ, ಹಲ್ಕ್ ಥರ ಇರೋಲ್ಲ. ಬಟರ್ ಫ್ರೂಟ್ ಜ್ಯೂಸ್ ಇರುತ್ತೆ ಗೊತ್ತಾ? ಕುಡಿದ್ರೆ ತಿಕ್ಕಾಗಿ ಹೆಂಗಿರುತ್ತೆ, ಕುಡಿತಾ ಇದ್ರೆ ಸೇಮ್ ಅದೇ ಥರ ಫೀಲಿಂಗ್ ಆಯಿತು ತಿಂದಾಗ. ದಿ ಮಸ್ಟ್ ಟ್ರೈ. ಸೊ ಮಿಸ್ ಮಾಡಿದ್ರೆ ಕುಲ್ಫಿ ಲವರ್ಸ್ ವಿತೌಟ್ ಫ್ಲೇವರ್ಸ್ ವಿತ್ ನ್ಯಾಚುರಲ್ ಕಲರು, ಅದ್ಭುತವಾದ ಕುಲ್ಫಿ ಹೈಜೀನಾಗಿ ಮಾಡಿರೋಂಥ ತಿನ್ನಬೇಕು ಅಂದರೆ ಮಿಸ್ ಮಾಡಿದ್ರೆ ಬನ್ನಿ. ಈಗ ನಮ್ಮದು ಸ್ಯಾಫ್ರಾನ್ನ ಮುಗಿಸ್ಬಿಟ್ಟು ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಡಿಶ್ ಬಂದುಬಿಟ್ಟು ರಾಯಲ್ ಕುಲ್ಫಿ ಫಲೂದಾನ ತರಿಸಿದ್ದೀವಿ. ಸೊ ಅದೊಂದು ಸಿಗ್ನೇಚರ್ ಡಿಶ್ ಇದು. ಸೊ ಇದು ಬಂದು ಸ್ಮಾಲ್ ಸೈಜು, ದೊಡ್ಡ ಸೈಜು ಬರುತ್ತೆ. ಕಂಪ್ಯಾರಿಸನ್ಗೋಸ್ಕರ ಖಾಲಿ ಗ್ಲಾಸ್ನ ತರಿಸಿದ್ದೀವಿ. ನೋಡಿ ಇಷ್ಟು ದೊಡ್ಡದು, ನಿಮ್ಮ ಕೆಪಾಸಿಟಿ ತಿನ್ಬೋದು, ಇಲ್ಲಾಂದರೆ ಚಿಕ್ಕ ತೊಗೊಂಡು ತಿನ್ಬೋದು. ಇದು ನಮ್ಮಂಥವರು ಇದನ್ನೇ ಇಬ್ಬರು ತಿಂತೀವಿ ನಾವು, ಒಬ್ಬರು ನಮ್ಮ ಕೈಲಂತೂ ಆಗೋಲ್ಲ. ಯಾಕಂದ್ರೆ ನಾವು ಖಾರ ಪ್ರಿಯರು, ಜಾಸ್ತಿ ಸಿಹಿ ಕಮ್ಮಿ ತಿನ್ನೋದ್ರಲ್ಲ, ಅದಕ್ಕೋಸ್ಕರ. ಬಟ್ ಇದನ್ನು ಏನೇನಿದೆ ಅಂತ ನೋಡ್ಬಿಡೋಣ ಇದರಲ್ಲಿ ಫಿಲ್ಲಿಂಗಲ್ಲಿ. ಸೊ ಕೆಳಗಿಂದ ನೋಡೋಕೆ ಬಂದರೆ ಚಿಯಾ ಸೀಡ್ಸ್ ಕಾಣಿಸ್ತಾ ಇದೆ, ಸೇಮಿಯಾ ಕಾಣಿಸ್ತಾ ಇದೆ. ಹಂಗೆ ಮೇಲೆ ಬರ್ತಾ ನಿಮಗೆ 3 ನಿಮ್ಮ ಸೆಲೆಕ್ಷನ್ನಿನ ಕುಲ್ಫಿ ಕಟ್ ಮಾಡಿ ನೀಟಾಗಿ ಕ್ಯೂಬ್ಸು ಫಿಲ್ ಮಾಡಿರ್ತಾರೆ. ನಾರ್ಮಲಾಗಿ ಫಲೂದಾದಲ್ಲಿ ಐಸ್ ಕ್ರೀಮ್ ಹಾಕ್ತಾರಲ್ಲ ಅದೇ ಕಾನ್ಸೆಪ್ಟು. ನಾವು 3 ಸೆಲೆಕ್ಟ್ ಮಾಡಿದ್ವಿ. ಏನೇನಂದರೆ ಪಿಸ್ತಾ, ಆಮೇಲೆ ಕ್ಯಾಶು ಮತ್ತು ಸ್ಯಾಫ್ರಾನ್, ಆ 3 ಫ್ಲೇವರಿನ ಕುಲ್ಫಿ. ಹೆಂಗೆ ತಿನ್ನೋದು ಇದು? ಕೆಳಗಿಂದ ಒಂದೇ ಸಲ ತಿನ್ನೋಕ್ಕಾಗಲ್ಲ, ನಾರ್ಮಲ್ ಫಲೂದಾ ತಿನ್ನೋ ಥರ. ಇದು ಮೇಲಿಂದ ಖಾಲಿ ಮಾಡ್ಕೊಂಡು ಬರಬೇಕು. ಫುಲ್ ಆಗ್ಬಿಟ್ಟಿದೆ, ಫುಲ್ಲಿ ಲೋಡೆಡ್. ಇದು ಸ್ಮಾಲ್ ಸೈಜ್ ನಾವು ತರಿಸಿರೋದು. ಸೊ ಶುರು ಮಾಡೋಣ ತಿನ್ನೋದಕ್ಕೆ. ಸೊ ಈಗ ಏನು ಗೊತ್ತಾ ಟಾಸ್ಕು, ಇದು ಬೀಳಿಸ್ದಿರ ಹೆಂಗೆ ತಿನ್ನೋದು? ಪಜಲ್ ಥರ ಒಂದೊಂದೇ ಕ್ಯೂಬ್ನ ತೆಗಿಬೇಕು. ಯಾವ ಕ್ಯೂಬ್ ತೆಗೆದ್ರೆ ಇನ್ನೊಂದು ಬೀಳಬಾರ್ದು. ಸೊ ಬೀಳಿಸ್ಬಿಟ್ರೆ ನೀವು ಡಬಲ್ ಪೇ ಮಾಡಬೇಕು. ಹಂಗೇನಿಲ್ಲ, ಸುಮ್ಮನೆ ಹೇಳಿದೆ, ಬಿದ್ದೇ ಬಿಡಿದೆ. ಅದಕ್ಕೆ ಕೆಳಗಡೆ ಪ್ಲೇಟ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೋಡಿ, ಫುಲ್ಲಿ ಲೋಡೆಡ್. ಅದ್ಭುತ. ಎಲ್ಲ ರಿಚ್ ಆದ ಫ್ಲೇವರ್ಸು. ನಾನು ಬರೀ ಅದ್ರದ್ದು ಟೇಸ್ಟ್ ಮಾತ್ರ ಅಲ್ಲ, ನಿಮಗೆ ಬಾಯಿಗೆ ಕೂಡ ಸಿಗುತ್ತೆ. ಈ ಪಿಸ್ತಾ ಫ್ಲೇವರು ತಿನ್ಬೇಕಾದ್ರೆ ಪಿಸ್ತಾ ಕಾಳುಗಳು ಕುಟ್ಟಿರೋದು ಚಿಕ್ಕ ಚಿಕ್ಕ ಪುಡಿ ಬಾಯಿಗೆ ಸಿಗ್ತಾ ಇರುತ್ತೆ. ಅದು ಕರಗಿದ ತಕ್ಷಣ ಮೇಲ್ಗಡೆ
ಡೆಕೋರೇಷನ್ ಕೂಡ ಪಿಸ್ತಾನ ಹಾಕಿರ್ತಾರೆ. ಮಧ್ಯದಲ್ಲಿ ಸ್ಯಾಫ್ರಾನ್ ಇದೆ, ಅದ್ರ ಕೆಳಗಡೆ ಕ್ಯಾಶ್ಯೂ ಇದೆ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಬ್ರ್ಯಾಂಡ್ ಬಗ್ಗೆ. ಸೊ ಗೊತ್ತಾದರೆ ವೈರಲ್ ಆಗುವಂಥ ಬ್ರ್ಯಾಂಡು ಕುಲ್ಫಿ ಲವರ್ಸ್. ಮಿಸ್ ಮಾಡ್ದಿರಾ ವಿಸಿಟ್ ಮಾಡಲೇಬೇಕಾದಂಥ ಜಾಗ. ಒಂದು ಒಳ್ಳೆ ಆ್ಯಂಬಿಯನ್ಸಲ್ಲಿ, ಈಗ ನಾನು ಕೂತಿರೋ ಜಾಗ, ಒಳ್ಳೆ ಫೋಟೋ ಇನ್ಸ್ಟಾಗ್ರಾಮ್ಗೆ. ಅಲ್ಲಿ ಇನ್ನೊಂದಿದೆ, ಅದು ಅಷ್ಟೇ, ಆ ಜಾಗ ಅಲ್ಲಿ ಸೈಕಲ್ ಇದೆ, ಕುತ್ಕೊಂಡು ಎಂಜಾಯ್ ಮಾಡ್ಬೋದು. ಮಕ್ಕಳನ್ನ ಕರ್ಕೊಂಬಂದಂತೂ ಮಕ್ಕಳು ಎಂಜಾಯ್ ಮಾಡ್ತಾರೆ. ಬಿಸಿಲುಗಳಾಗಲಿ ಚಳಿಗಳಾಗಲಿ ಯಾವುದೇ ಆಗಲಿ ಐಸ್ ಕ್ರೀಮ್ ಮಾತ್ರ ಮಿಸ್ ಮಾಡಬಾರ್ದು. ಅದರಲ್ಲೂ ಕುಲ್ಫಿ ಈಗ ಟ್ರೈ ಮಾಡೋಣ. ಕೆಳಗಡೆಯಿಂದ ಎತ್ಕೊಳಕ್ಕೆ ಫುಲ್ ಒಳಗಾಗ್ತೀನಿ, ನೋಡೋಣ. ಹೋಯ್ತು ಓ ಎಲ್ಲ ವಿಧವಿದೆ ಏನೂ ಬರಲಿಲ್ಲ. ಜಲ್ಲಿ ಮಾತ್ರ ಕೆಳಗಡೆಯಿಂದ ಒಂದು ಫ್ಲೇವರ್ ಬಂತು, ಕ್ಯಾಶ್ಯೂ. ಅದು ಚೆನ್ನಾಗಿದೆ. ಕೆಳಗಡೆಯಿಂದ ಕ್ಯಾಶ್ಯೂದು ಕುಲ್ಫಿ ಸಿಕ್ತು. ಅದರಲ್ಲೂ ಅಷ್ಟೇ ಸೇಮ್ ಆ ಗೋಡಂಬಿಯ ಫ್ಲೇವರು ಇಂಟೆನ್ಸಾಗಿ ಬರುತ್ತೆ. ಆಮೇಲೆ ಕೆಳಗಡೆ ಮಾಮೂಲಿ ಚಿಯಾ ಸೀಡ್ಸು, ಅದು ಸೇಮಿಯಾ ಎಲ್ಲ ಸಿಗುತ್ತೆ. ಅದು ಜೆಲ್ಲೀಸು ಆಬ್ವಿಯಸ್ಲಿ ಏನೇನು ಹಾಕಬೇಕು ಫಲೂದಾಗ ಅದೆಲ್ಲ ಇರುತ್ತೆ. ನಾರ್ಮಲಾಗಿ ನೀವು ಫಲೂದಾ ಎಲ್ಲ ಕಡೆ ತೊಗೊಂಡಾಗ ಐಸ್ ಕ್ರೀಮ್ ಇರುತ್ತೆ. ಸೊ ಇಲ್ಲಿ ಇದು ಕುಲ್ಫಿನೇ ಮೇಯ್ನು ಇದಾಗಿರೋದ್ರಿಂದ, ಬ್ರ್ಯಾಂಡ್ ಆಗಿರೋದ್ರಿಂದ ಕುಲ್ಫಿ ಸಿಗುತ್ತೆ. ಸೊ ಆಮೇಲೆ ಇರುತ್ತೆ ಗಡ್ಬಡ್ ಕೂಡ ಸಿಗುತ್ತೆ. ಸೊ ನಮ್ಮ ಮಂಗಳೂರಿನ ಸ್ಪೆಷಲ್ ಗಡ್ಬಡ್, ಸೊ ಅದು ಕೂಡ ಸಿಗುತ್ತೆ. ಅದರಲ್ಲೂ ಕುಲ್ಫಿ ಸಿಗುತ್ತೆ. ಸೊ ಅಲ್ಲಿ ಐಸ್ ಕ್ರೀಮ್ ಸಿಗುತ್ತೆ, ಇಲ್ಲಿ ಇರುತ್ತೆ ಸ್ಪೆಷಲ್ಲು ಕುಲ್ಫಿ ಸಿಗುತ್ತೆ. ಅದರಲ್ಲಿ ಒಂದು 2-3 ಫ್ಲೇವರ್ ಏನೋ ಕುಲ್ಫಿನ ಅವರು ಕೂಡ ಆ್ಯಡ್ ಮಾಡ್ತಾರೆ. ಇದು ರಾಯಲ್ ಫಲೂದಾ ತೊಗೊಂಡ್ರೆ ಅಡ್ವಾಂಟೇಜ್ ಏನು ಅಂದರೆ ನೀವು ಸೆಲೆಕ್ಟ್ ಮಾಡ್ಬೋದು ಫ್ಲೇವರ್, ಯಾವ್ದು 3 ಫ್ಲೇವರ್ ಬೇಕು ಕುಲ್ಫಿದು ನೀವು ಸೆಲೆಕ್ಟ್ ಮಾಡ್ಬೋದು. ಬಟ್ ಬೇರೆದರಲ್ಲಿ ನಾರ್ಮಲಾಗಿ ಏನಿರುತ್ತೆ ಅದೇ ಬರುತ್ತೆ, ಅವ್ರ ಮೆನುನಲ್ಲಿ ಏನಿರ್ತದೆ. ಸೊ ಈಗ ನೆಕ್ಸ್ಟ್ ನೋಡೋಣ ಯಾವುದು ಅಂತ. ಇದೆಲ್ಲ ಪೇಷನ್ಸಾಗಿ ಒಂದು ಅರ್ಧ ಗಂಟೆ 3/4 ಗಂಟೆ ಕುತ್ಕೊಂಡು ತಿನ್ನುವಂಥದ್ದು. ನಮಗೆ ಟಕ ಅಂತ ಮುಗಿಸೋಕ್ಕಲ್ಲ, ನಾವು ನಿಧಾನಕ್ಕೆ ತಿಂತೀವಿ. ಆಮೇಲೆ ಜಸ್ಟು ನಿಮಗೆ ತೋರ್ಸೋಕ್ಕೋಸ್ಕರ. ನೆಕ್ಸ್ಟು ಐಸ್ ಗೋಲಾ ಕೂಡ ಸಿಗುತ್ತೆ. ನೀಟಾಗಿ ಐಸ್ನ ಕ್ರಷ್ ಮಾಡಿ ಫ್ಲೇವರ್ ಹಾಕಿ ಕೊಡ್ತಾರೆ. ಗ್ರೀನ್ ಆ್ಯಪಲ್ ಮತ್ತು ರೋಸ್ನ ನಾವು ತರಿಸಿರೋದು. ನನಗೆ ತೊಗೊಂಡು ಸೊರ್ರ ಅಂತ ಹೇಳ್ಕೊಬೇಕು. ಅದ್ಭುತ. ಸೂಪರ್, ಸಕಲಾಗಿದೆ. ಸೊ ಮಕ್ಕಳು ತಿನ್ನುವಂಥದ್ದು, ನಾವು ಚಿಕ್ಕ ಮಕ್ಕಳ ಥರ ತಿಂತಾಯಿದ್ದೀವಿ. ಸೊ ಆಲ್ರೆಡಿ ಒಂದು ಚಿಕ್ಕ ಮಕ್ಕಳು ಫುಲ್ ಇಲ್ಲಿ ಅವಳಿ ಮಾಡ್ತಾಯಿದ್ದಾರೆ ಬಂದುಬಿಟ್ಟು. ಇಂಟೆನ್ಸ್ ಫ್ಲೇವರು. ಚಾಟ್ ಮಸಾಲ ಮತ್ತು ಉಪ್ಪನ್ನ ಕೂಡ ಕೊಡ್ತಾರೆ. ಅದನ್ನು ಸ್ಪ್ರಿಂಕಲ್ ಮಾಡ್ಕೊಂಡು ಅದ್ರ ಮೇಲೆ ಅದನ್ನು ಟೇಸ್ಟ್ ಮಾಡ್ಬೋದು. ಅದೇ ಸಿಹಿ ಉಪ್ಪು ಖಾರ ಆ ಥರ ತಿನ್ನಂಗಿದ್ರೆ. ಬಟ್ ನನಗೆ ಹಂಗೆ ಚೆನ್ನಾಗಿದೆ, ಸೊ ಅದಕ್ಕೋಸ್ಕರ ಹಾಗೆ ತಿಂತಾಯಿದ್ದೀನಿ. ತಿನ್ನೋದಲ್ಲ, ಇದು ಚೀಪದು. ಕಾಫಿ ಟೀನ ಸೊರ ಅಂತ ಹೇಳ್ಕೊಂಡು ಕುಡಿದಂತಾರೆ, ಇದನ್ನು ಕುಡಿಯೋದಷ್ಟೇ. ಸೊ ಈಗ ನೆಕ್ಸ್ಟು ಇನ್ನೊಂದು ಕೋಲ್ಡ್ ಕಾಫಿ ಇದೆ. ಕೋಲ್ಡ್ ಕಾಫಿನಲ್ಲೂ ಫ್ಲೇವರ್ಸ್ ಬರುತ್ತೆ. ಇದು ಅದೇ ಕುಲ್ಫಿ ಹಾಕಿ ಕೊಡ್ತಾರೆ. ನಾವು ವೆನಿಲಾ ಫ್ಲೇವರ್ನ ಆರ್ಡರ್ ಮಾಡಿದ್ದೀವಿ. ಬುರ್ಲಿ ಅಂಥವ್ರಿಗೂ ಇದನ್ನು
ನೆಕ್ಸ್ಟು ಕೋಲ್ಡ್ ಕಾಫಿಲಿ ಮುಗಿಸೋಣ ಅಂತ ಅಂದ್ಕೊಂಡೆ, ಬಟ್ ಇನ್ನೊಂದು ಡಿಶ್ ರೆಡಿ ಆಯಿತು. ಬೌಲ್ ಫುಲ್ ಆಫ್ ಪ್ಲೆಷರ್. ಎಂಟು ಥರ ಫ್ರೂಟ್ಸು, ಕಟ್ ಫ್ರೂಟ್ಸು, ಎಲ್ಲ ಥರ ಎಕ್ಸಾಟಿಕ್ ಫ್ರೂಟ್ಸ್ ಪ್ಲಸ್ ನಮ್ಮ ಫ್ರೂಟ್ಸು, ಬಾಳೆಹಣ್ಣು, ಆ್ಯಪಲ್ಲು, ಆಮೇಲೆ ಗ್ರೀನ್ ಆ್ಯಪಲ್ಲು ಇವೆಲ್ಲ ಕಾಣಿಸುತ್ತೆ, ಕಿವಿ, ಆಮೇಲೆ ಪ್ಲಮ್ಸು ಮತ್ತು ಗ್ರೇಪ್ಸು, ಮತ್ತು ಇನ್ನೂ ಎಷ್ಟೊಂದು 9 ಥರ ಹೇಳಿದ್ರು. ಸೊ ಎಲ್ಲ ಫ್ರೂಟ್ಸು ಹಾಕಿ ಕಸ್ಟರ್ಡ್ ಹಾಕಿ ಲೋಡ್ ಮಾಡಿ ಕೊಟ್ಟಿರ್ತಾರೆ. ಸೊ ಎಕ್ಸ್ಟ್ರಾ ಕಸ್ಟರ್ಡ್ ಬೇಕಾದರೆ ನೀವು ಎಕ್ಸ್ಟ್ರಾ ಕಸ್ಟರ್ಡು ಹಾಕ್ಕೊಬೋದು, ನಿಮ್ಮ ಇಷ್ಟ. ಸೊ ಇದು ಫಾಸ್ಟ್ ಮೂವಿಂಗ್ ಡಿಶ್ ಅಂತ ಇವ್ರ ಹತ್ರ. ಸೊ ಅದಕ್ಕೆ ನೋಡೋಣ, ನಾವು ಟೇಸ್ಟ್ ಮಾಡೋಣ ಅಂತ ತರಿಸಿದ್ದೀವಿ. ಫ್ರೂಟ್ ಕಸ್ಟರ್ಡ್ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಅದ್ಭುತ. ಈ ಹಣ್ಣು ಫಸ್ಟ್ ಟೈಮ್ ತಿಂತಾರೋದು. ಏನಿದು? ನಿಮ್ಗೆ ಏನೋ ಗೊತ್ತಾ? ಕಮೆಂಟ್ ಮಾಡಿ. ಡಿಫ್ರೆಂಟ್ ಆಗಿದೆ, ಸ್ವೀಟ್ ಕಮ್ಮಿ, ಕ್ರಂಚಿ ಎಫೆಕ್ಟು, ಲೈಟಾಗಿ ಆ್ಯಪಲ್ ಥರ, ಪೈನಾಪಲ್ ಇದೆ, ಗ್ರೀನ್ ಆ್ಯಪಲ್. ಸ್ವಲ್ಪ ತಿಂತಾನೆ ಹೇಳ್ತೀನಿ. ಇದು ನಮ್ಮ ಮನೇಲಿ ನಮ್ಮ ವೈಫು ತುಂಬ ಪ್ರೀತಿಯಿಂದ ಮಾಡಿ ಕೊಡ್ತಾ ಇರ್ತಾರೆ ಬೇಜಾನು. ಸೊ ಅಲ್ಲಿ ಲಿಮಿಟೆಡ್ ಫ್ರೂಟ್ಸ್. ಸೊ ನೀವು ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲ ತಿನ್ನಬೇಕು ಅಂದರೆ ಇಲ್ಲಿ ಬರಬೇಕು. ಸೊ ಈಗ ಕೋಲ್ಡ್ ಕಾಫಿ, ವೆನಿಲಾ ಫ್ಲೇವರ್ ಕೋಲ್ಡ್ ಕಾಫಿ. ಆಹಾ, ಕಾಫಿ ಕಿಕ್ಕು ಸರಿಯಾಗಿ ಕೊಡ್ತು. ವೆನಿಲಾ ಫ್ಲೇವರ್ ಬಂದ್ಬಿಟ್ಟು ಬರೀ ವೆನಿಲಾದು ಎಸೆನ್ಸ್ ಹಾಕ್ಬಿಟ್ಟು ಮಾಡಿರಲ್ಲ, ಕಾಫಿದು ಇಂಟೆನ್ಸಾಗಿ ಬರುತ್ತೆ. ಕಾಫಿ ಫ್ಲೇವರು ಸರಿಯಾಗಿ ಕಿಕ್ ಹೋಯ್ತು. ಈಗ ನೀವು ನಾರ್ಮಲ್ ಹಾಟ್ ಕಾಫಿ ಏನು ಕುಡಿತೀರಲ್ಲ, ಅದರಲ್ಲಿ ಹೆಂಗೆ ನಿಮಗೆ ಕೆಫೀನ್ ಕಿಕ್ ಹೊಡಿಯುತ್ತೆ ಆ ಥರ ಹೊಡಿತಿದ್ದೀರ. ಅದ್ಭುತ, ಸೂಪರ್, ಅದ್ಭುತವಾದ ಕೋಲ್ಡ್ ಕಾಫಿ. ನಾನು ಇದುವರೆಗೂ ಕುಡಿದಿರೋದ್ರಲ್ಲೇ ದಿ ಬೆಸ್ಟ್ ಕೋಲ್ಡ್ ಕಾಫಿ ಅಂತ ಹೇಳ್ಬೋದು. ಯಾಕಂದರೆ ಕಾಫಿಗೆ ಇದು ಏನೋ ಮಹತ್ವ ಕೊಟ್ಟು ಜಾಸ್ತಿ ಕಾಫಿದು ಇಂಟೆನ್ಸ್ ಇದೆ, ಅದಕ್ಕೆ ಇದು ಜಾಸ್ತಿ ಕಾಫಿ ಇದೆ, ಅದಕ್ಕೋಸ್ಕರ ಅಷ್ಟೇ. ಆಮೇಲೆ ಬರೀ ಇವತ್ತೆಲ್ಲ ಬರೀ ಥಂಡಿ ಡಿಶಸ್ಸೇ ಆಯಿತು. ಹಂಗಂದ್ಬಿಟ್ಟು ಬರೀ ಕೋಲ್ಡೇ ಸಿಗೋಲ್ಲ, ಹಾಟ್ದು ಸಿಗುತ್ತೆ, ನಿಮ್ಗೆ ನಾರ್ಮಲ್ ಕ್ಯಾಪೆಚಿನೋ ಇವೆಲ್ಲ ಸಿಗುತ್ತೆ, ಹಾಟ್ ಕಾಫಿ ಎಲ್ಲನೂ ಅದನ್ನು ಟ್ರೈ ಮಾಡ್ಬೋದು. ಬಟ್ ಮೇಯ್ನಾಗಿ ಇದು ಜಾಗ ಬಂದುಬಿಟ್ಟು ಡೆಸರ್ಟ್ಸ್ಗೆ ಅಂತಾರೆ, ಅದರಲ್ಲೂ ಮೇಯ್ನು ಕುಲ್ಫೀಸ್ಗೆ ಅಂತಲೇ ಇರೋದು. ಕುಲ್ಫಿನಲ್ಲಿ ನಿಮಗೆ ಬೇಜಾನ್ ವೆರೈಟೀಸ್ ಇದೆ. ನಾವೆಲ್ಲನೂ ಆದಷ್ಟು ನಾವು ತೋರಿಸಿದ್ದೀವಿ. ಇದು ಬಿಟ್ಟು ತುಂಬಾ ಇದೆ. ಅವ್ರ ಮೆನು ಕಾರ್ಡ್ ನೋಡಿಬಿಟ್ರೆ ಒಂದು 4 ಪೇಜ್ ಇದೆ. 33 ವೆರೈಟೀಸ್ ಆಫ್ ಕುಲ್ಫಿ ಇದೆ, ಫ್ಲೇವರ್ಸು 33 ಫ್ಲೇವರ್ಸ್ ಇದೆ, 34 ಫ್ಲೇವರ್ಸ್ ಇದೆ ಅವ್ರ ಹತ್ರ. ಅದರಲ್ಲಿ ಬೇರೆ ಬೇರೆ ನಿಮಗೆ ಮಾಡಿಕೊಡ್ತಾರೆ. ಫಲೂದಾ, ಕಟ್ಬಡ್ಡು, ಈ ಥರ ಬೌಲ್ಸು, ಏನು ಬೇಕಾದ್ರೂ ಮಾಡಿಕೊಡ್ತಾರೆ. ಸೊ ಒಂದ್ಸಲ ವಿಸಿಟ್ ಮಾಡಿ. ಸೊ ಕುಲ್ಫಿ ಲವರ್ಸ್ಗೆ ಅಂತ ಡೆಡಿಕೇಟೆಡ್ ಆಗಿ ಮಾಡಿರುವಂಥ ಜಾಗ. ಸೊ ನಾರ್ಮಲಾಗಿ ಐಸ್ ಕ್ರೀಮ್ ಪಾರ್ಲರ್ಸ್ ಇರುತ್ತೆ, ಎಲ್ಲ ಥರ ಐಸ್ ಕ್ರೀಮ್ ಸಿಗುತ್ತೆ, ಅದರಲ್ಲೊಂದು ಕುಲ್ಫಿ ಇಟ್ಟಿರ್ತಾರೆ. ಬಟ್ ಇಲ್ಲಿ ಕುಲ್ಫಿಗೆ ಅಂತಲೇ ಒಂದು ಡೆಡಿಕೇಟೆಡ್ ಆಗಿ ಒಂದು ಬ್ರ್ಯಾಂಡ್ ಉಟ್ಕೊಂಡಿದೆ ಅಂದರೆ ಅದಕ್ಕೊಂದ್ಸಲ ಬಂದು ಟ್ರೈ ಮಾಡಬೇಕು. ಸೊ ಎಲ್ಲ ರಿಚ್ ಆಗಿರುತ್ತೆ, ಫ್ಲೇವರ್ಫುಲ್ಲಾಗಿರುತ್ತೆ. ಆಮೇಲೆ ಅದೇ ಆರ್ಟಿಫಿಷಿಯಲ್ ಆಗಿದ್ದ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ತುಂಬಾ ಕಮ್ಮಿ ಬಳಸಿರ್ತಾರೆ. ಈ ಕಲರ್ ಅಂತ ಎಲ್ಲನೂ ಅವೆಲ್ಲ ನಾನು ನೋಡಲೆ ಕುಲ್ಫಿನಲ್ಲಿ ನೋಡಿರ್ಬೋದು, ತೋರಿಸ್ದೆ ನಿಮಗೆ. ಸೊ ಕುಲ್ಫಿ ಎಲ್ಲ ಸೇಮ್ ಒಂದೇ ಥರ ಇರುತ್ತೆ, ನಿಮ್ಗೆ ಎಕ್ಸ್ಟ್ರಾ ಕಲರ್ ಅವೆಲ್ಲನೂ ಹಾಕಿರಲ್ಲ. ಸೊ ಆ ಥರ ತಿನ್ನಬೇಕು, ಮಕ್ಳನ್ನ ಕರ್ಕೊಂಬಂದು ಎಂಜಾಯ್ ಮಾಡಬೇಕು ಅಂದರೆ ಈ ಜಾಗ ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಆರಾಮಾಗಿ ಬಂದುಬಿಡ್ಬೋದು. ಜಯನಗರಲ್ಲಿ ಸೊ ಇಂದಿರಾನಗರಲ್ಲಿ ಅವ್ರ ಬ್ರಾಂಚ್ ಇದೆ. ಸೊ ಅಲ್ಲಿ ಸುತ್ತಮುತ್ತ ಅಲ್ಲಿರೋರು ಅಲ್ಲಿಗೆ ಹೋಗೋದು. ಈ ಕಡೆ ಸೌತ್ ಬೆಂಗಳೂರಲ್ಲಿ ಯಾರು ಇದ್ದರೆ ಅವ್ರು ಆರಾಮಾಗಿ ಈ ಕಡೆ ಒಂದ್ಸಲಿ ಬನ್ನಿ. ಹೆಂಗಿದ್ರು ಶಾಪಿಂಗ್ ಬಂದಿರ್ತೀರ, ಸೊ ಹತ್ರನೇ ಕಾಂಪ್ಲೆಕ್ಸಿಂದ. ಸೊ ಒಂದ್ಸಲ ವಿಸಿಟ್ ಹಾಕ್ಬಿಟ್ಟು ಹೇಗಿದೆ ಅಂತ ತಿಳಿಸಿ. ನಾವು ತಿಂದಿದ್ದನ್ನೇ ಟ್ರೈ ಮಾಡ್ಬೋದು, ಅಥವಾ ಬೇರೆ ಏನಾದರೂ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನಮಗೆ ನೆಕ್ಸ್ಟ್ ಟೈಮ್ ನಾವು ಬಂದು ಒಂದ್ಸಲ ಟ್ರೈ ಮಾಡ್ತೀವಿ ಫ್ಯಾಮಿಲಿ ಜೊತೆ. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಸೊ ನೀವು ಬೇರೆಯವ್ರು ಯಾರು ನಿಮ್ಮ ಫ್ರೆಂಡ್ಸ್ ಯಾರಿಗಾನ ಇಷ್ಟ ಇದ್ದರೆ ಅವ್ರು ಬಂದು ಟ್ರೈ ಮಾಡ್ತಾರೆ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ನಮಸ್ಕಾರ.